ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನಜಿ? ಹ್ಞೂ, ಇಂಜೆಕ್ಷನ್ಗೆ. ಹ್ಞೂ, ಮತ್ತೆ ಇನ್ಯಾವಾಗ ಹೋಗೋದು? ರೆಡಿ ಮಾಡೋದು ಬೇಡವಾ ಅವಳನ್ನ? ಖರ್ಚಿಫ್ ತಾಂಡೆ ಮಮ್ಮಿ. ನೋಡ್ರಿ, ಅದು ನಮ್ಮ ಅಜ್ಜಿ. ಇವಾಗ ಇಂಜೆಕ್ಷನ್ಗೆ ಹೋಗ್ಬೇಕು. ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನಮ್ಮ ಪಾಪು, ನೋಡೋಣ ಏನು ಕತೆ ಅಂತ. ಯಪ್ಪ, ಇಲ್ಲಂತೂ ಫುಲ್ ಹಸಿ ಹಸಿ ಇದೆ. ಇದ್ರಲ್ಲಿ ಕರ್ಕೊಬಂದಲ್ಲ ಮಮ್ಮಿ. ಇಂಜೆಕ್ಷನ್ ಚುಚ್ಚಿಸ್ಕೊತೀಯಪ್ಪ. ಇಂಜೆಕ್ಷನ್ ಕೊಡ್ಸ್ಕೊಂಡು ಕಾಲಿಗೆಲ್ಲ ಬಟ್ಟೆ ಕಟ್ಟಿ ಕರ್ಕೊಬರೋದು ಅಲ್ಲಪ್ಪ. ಮಾಮಿ ಕೈ ಮುಗಿತಾ ಇದ್ದೀರೋ ನೋವಾಗಬಾರ್ದು ಅಂತ. ಏನದು ಅಮ್ಮ, ಅಳ್ತೀರಾ ನೀವು ಇಂಜೆಕ್ಷನ್ ಕೊಟ್ರೆ? ಏಯ್ ಅಪ್ಪ, ನಾಯದು. ನಾಯಿಗೆಲ್ಲ ಜೋರು ಮಾಡ್ತಾಳೆ. ಆ್ಯಂಡ್ ನಾನು ನಮ್ಮ ಪಾಪುಗೆ 1ನೇ ತಿಂಗಳಿಂದ ಇಂಜೆಕ್ಷನ್ ಹಾಕ್ಸಿದ್ವಲ್ಲ, ಅದು ಎಲ್ಲದೂ ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ದೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ ಇಂಜೆಕ್ಷನ್ಸು ಕೂಡ ಹಾಕ್ತಾರೆ. ಅದೊಂದು ಮಿಸ್ ಆಯಿತು, ಇದೊಂದು ಮಿಸ್ ಆಯಿತು ಅಂತ ಪ್ರೈವೇಟಿಗೆ ಹೋಗೋ ಅಂಥ ಅವಶ್ಯಕತೆ ಏನಿರಲ್ಲ. ಇಲ್ಲೇ ಎಲ್ಲ ಇಂಜೆಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಎಕ್ಸ್ಟ್ರಾ ಸುಮ್ಮನೆ ಹಾಕ್ಸೋದು ವೇಸ್ಟ್ ಅಂತ ಅನಿಸುತ್ತೆ. ಯಾಕೆಂದರೆ ಮಕ್ಕಳಿಗೂ ಕೂಡ ಸುಮ್ಮನೆ ಇದು ಬದಿದೆಲ್ಲ ಹಾಕ್ಸೋದ್ಕಿಂತ ಗೌರ್ಮೆಂಟಲ್ಲಿ ಕರೆಕ್ಟಾಗಿ ಯಾವುದು ಮಕ್ಳಿಗೆ ಕೊಡಬೇಕು ಏನು ಅಂತ ಗೊತ್ತಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಹಾಕ್ತಾರೆ. ನಮಗಾದರೂ ಅಷ್ಟೇ, ಹುಷಾರಿಲ್ಲ ಅಂದಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ರೂ ಅವರು ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಯಾಕೆಂದರೆ ಡಾಕ್ಟರ್ಸೇ ಇರ್ತಾರೆ, ವೆಲ್ ಎಜುಕೇಟೆಡ್ ಡಾಕ್ಟರ್ಸ್. ಯಾಕೆ ಅಂತ ಅಂದರೆ ಗೌರ್ಮೆಂಟಿಗೆ ಅಪಾಯಿಂಟ್ ಮಾಡ್ಕೊಳ್ಳುವಾಗ ಎಕ್ಸಾಮ್ಸು ಅಂಥದ್ದನ್ನೆಲ್ಲ ಚೆಕ್ ಮಾಡಿರ್ತಾರಲ್ವ. ಸೊ ಅವರು ಕೂಡ ತುಂಬ ಚೆನ್ನಾಗಿ ಡಾಕ್ಟರ್ಸ್ ನೋಡ್ತಾರೆ. ಬಟ್ ಮೇಂಟೆನೆನ್ಸ್ ಚೆನ್ನಾಗಿರಲ್ಲ ಅಂತ ನಾವು ಹೋಗೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೂಡ ತುಂಬ ಚೆನ್ನಾಗಿ ನೋಡ್ತಾರೆ. ಆ್ಯಂಡ್ ನಮ್ಮೂರಲ್ಲಿ ಅವತ್ತು ಸಿಕ್ಕಾಪಟ್ಟೆ ಜನ ಇದ್ದರು. ಇತ್ತೀಚೆಗೆ ಇಲ್ಲಿ ವೆದರ್ ಕೂಡ ಏರುಪೇರು ಆಗ್ತಿರೋದ್ರಿಂದ ತುಂಬ ಜನಕ್ಕೆ ಹುಷಾರಿಲ್ದಂಗೆ ಆಗ್ತಾಯಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ತುಂಬ ಜನ ಇದ್ದರು. ಆ್ಯಂಡ್ ನಮ್ಮ ಪಾಪು ಕರ್ಕೊಂಡೋದಾಗ ಇನ್ನೂ 3 ಜನ ಇದ್ದಾರೆ, ವೆಯ್ಟ್ ಮಾಡಿ ಅಂದರು. ವೆಯ್ಟ್ ಮಾಡಿ ಆಮೇಲಿಂದ ಇವಾಗ ಅವಳು ತೂಕ ಎಷ್ಟಿದ್ದಾಳೆ ನೋಡೋಣ ಅಂತ ನೋಡಿದ್ವು. ಸೊ ಅವಳು ಇವಾಗ 11 kg 80 ಗ್ರಾಮ್ ಏನೋ ಇದ್ದಾಳೆ. ಸೊ ಒಂದು ಸ್ವಲ್ಪ ಜಾಸ್ತಿ ಆಗಿದ್ಲು. ಬಟ್ ಇವಾಗ ಮತ್ತೆ ಸಣ್ಣ ಆಗಿಬಿಟ್ಲು. ಯಾಕೆಂದರೆ ಇಂಜೆಕ್ಷನ್ ಎಲ್ಲ ಕೊಡ್ಸ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಇಳ್ದೋದ್ಲು ಪಾಪು ಅಷ್ಟೇ. ಆ್ಯಂಡ್ ಆರಾಮಾಗಿ ಅವಳಿಗೆ ಏನು ಭಯನೇ ಅನಿಸ್ತಿರ್ಲಿಲ್ಲ. ಒಂಥರ ಆರಾಮಾಗಿದ್ಲು. ಅವರು ಇದನ್ನೆಲ್ಲ ಡ್ರಾಪ್ಸ್ ಎಲ್ಲ ಹಾಕುವಾಗೆಲ್ಲ ಸುಮ್ಮನೆ ಕುಡಿಸ್ಕೊಂಡ್ಲು. ಸುಮ್ಮನೆ ಓಡಾಡಿಕೊಂಡು ಎಲ್ಲ ಅವಳೇ ಓಡಾಡಿಕೊಂಡು ಅವಳೇ ಹಾಕಿಸ್ಕೊಂಡು ಎಲ್ಲ ಮಾಡ್ತಾಯಿದ್ಲು. ಬಟ್ ಆದರೆ ಇಂಜೆಕ್ಷನ್ ಕೊಟ್ಟಾಗ ಒಂದು ಸ್ವಲ್ಪ ಹತ್ತಲು ಜಾಸ್ತಿನೇ. ಆವಾಗ ಬೇಜಾರಾಯಿತು ನನಗೆ. ತುಂಬ ದಿನ ಆಗಿಬಿಟ್ಟಿತ್ತು ಬೇರೆ ಅಲ್ವಾ ಇಂಜೆಕ್ಷನ್ ಎಲ್ಲ ಚುಚ್ಚಿಸಿ ಅವಳಿಗೆ. ಇವಷ್ಟೇ ಇಂಜೆಕ್ಷನ್ಸ್ ಸಪ್ರೇಟಾಗಿ ಅವಳಿಗೆ ಹುಷಾರಿಲ್ಲ ಇಂಜೆಕ್ಷನ್ ಹಾಕಿಸ್ಬೇಕು ಅಂಥದ್ದೆಲ್ಲ ಏನೂ ಇರಲಿಲ್ಲ. ಸೊ ಈ ಇಂಜೆಕ್ಷನ್ ಕೊಡಿಸುವಾಗ ಯಾವಾಗಲೂ ಬೇಜಾರಾಗ್ತಾ ಇರುತ್ತೆ ನನಗೆ. ಅಯ್ಯೋ ಪಾಪ ಕಂದ ಅಳುತ್ತಲ್ಲ ಅಂತ. ಆ್ಯಂಡ್ ನಾನು ಈ ಸತಿನೇ ಫೀಡ್ ಸ್ಟಾಪ್ ಮಾಡಿಸೋಣ, ಫೀಡಿಂಗ್ ಬಿಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಬೇಡ, ಅವಳಿಗೆ ಇಂಜೆಕ್ಷನ್ ಕೊಡಿಸಿ ಅವಳದೆಲ್ಲ ಮುಗಿದ್ಮೇಲೆ ಫೀಡಿಂಗ್ ಸ್ಟಾಪ್ ಮಾಡಿಸೋಣ. ಯಾಕೆಂದರೆ ಅಟ್ಲೀಸ್ಟ್ ಫೀಡ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದು ಸ್ವಲ್ಪ ಜಾಸ್ತಿ ಸಮಾಧಾನ ಆಗುತ್ತೆ, ಒಂಥರ ಅಷ್ಟೊಂದು ಪೇಯ್ನ್ ಅನಿಸಲ್ಲ ಅನ್ನೋ ಒಂದು ರೀಸನ್ಗೆ ನಾನು ಈ ಸತಿ ಫೀಡಿಂಗ್ನ ಸ್ಟಾಪ್ ಮಾಡಲಿಲ್ಲ. ನೆಕ್ಸ್ಟ್ ಮಂತಲ್ಲಿ ಸ್ಟಾಪ್ ಮಾಡೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನೋಡ್ತಿರ್ಬೋದು ನೀವು, ಅವಳು ಆರಾಮಾಗಿ ಆಟ ಆಡ್ಕೊಂಡು ಅವಳಿಗೆ ಲೋಕ ಆಗಿಬಿಟ್ಟಿತ್ತು. ಚೆನ್ನಾಗಿ ಆಟ ಆಡ್ಕೊಂಡು ಓಡಾಡ್ತಾಯಿದ್ರು. ಅಲ್ಲಿ ಕೆಲವೊಂದು ಮಕ್ಕಳಂತೂ ಔಷಧಿ ಹಾಕ್ಸ್ಕೊಳ್ಳೋಕ್ಕೂ ಅಳ್ತಾಯಿದ್ರು. ತೂಕ ವೆಯ್ಟ್ ಮಾಡೋಕ್ಕಂತನೂ ನೋಡಿದ್ರು ಅಲ್ಲೂ ಅಳ್ತಾಯಿದ್ರು. ನನಗೆ ಅವಾಗ ಭಯ ಆಗಿಬಿಡ್ತು. ಅವರೆಲ್ಲ ಅಳೋದು ನೋಡಿ ಇವಳು ಎಲ್ಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅಂತ. ಬಟ್ ಹಾಗೇನು ಮಾಡಲಿಲ್ಲ. ಬಟ್ ಇಂಜೆಕ್ಷನ್ ಹಾಕುವಾಗ ಅಫ್ಕೋರ್ಸ್ ಅಳ್ತವಲ್ಲ ಮಕ್ಕಳು, ಹಂಗತ್ತೆ. ಮಮ್ಮಿ 2 ಕೈ ಹಿಡ್ಕೊ. ಮಮ್ಮಿ ನೀನು 2 ಕೈ ಹಿಡ್ಕೊ. ಇಲ್ಲಿ ಕೈ ಹಿಡ್ಕೊ ಮಮ್ಮಿ, ತಲೆ ಹಿಡ್ಕೊಳ್ದಂಗೆ ಕೈ ಕಚ್ತಾಳೆ ನಿನ್ನ. ಆಗಾಯ್ತು ಇಲ್ಲ ಅಮ್ಮಗೆ. ಮಾಷಾ ಹೆಂಗ್ ಮಾಡ್ತಾಳಪ್ಪ? ಆಯ್ತು ಸುಮ್ಮನೆ. ಮಾಷಾ ಬಂದ್ಲಲ್ಲಿ. ಅವಳು ಬರ್ದು ಆರಪ್ಪ ಎಲ್ಲಿ ಚುಚ್ಚಿದ್ರು? ಹಾಂ ಹಾಕ್ತೀನಿ, ಆಯ್ತು ಬೇಡಂತೆ. ಹೋಗೋಣ, ಬಾಯ್ ಮಾಡ.
ಆ್ಯಂಡ್ ಅಲ್ಲಿಂದ ಹೊರಗೆ ಕರ್ಕೊಂಬರೋ ಅಷ್ಟೊತ್ತಿಗೇನೆ ಸಮಾಧಾನ ಆಗಿಬಿಟ್ಲು. ಜಾಸ್ತಿ ಏನು ಅಳ್ಳಿಲ್ಲ. ನನಗೆ ಒಂದು ಸ್ವಲ್ಪ ಶಾಕ್ ಆದಂಗೆ ಆಯಿತು. 2 ಇಂಜೆಕ್ಷನ್ ಕೊಡಿಸ್ಕೊಂಡು ಏನು ಒಂದು 10 ನಿಮಿಷನೂ ಅಳ್ಳಿಲ್ಲ ಇವಳು ಜಾಸ್ತಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಇಲ್ಲೇ ನಮ್ಮ ರಿಲೇಟಿವ್ ನಮ್ಮ ಆಂಟಿ ಮನೆಗೆ ಬರೋಣ ಅಂತ ಹೇಳಿ ಬಂದು ಅಲ್ಲೆಲ್ಲ ಅವಳು ನೋಡ್ರಿ ನೀವು ಎಷ್ಟು ಚೆನ್ನಾಗಿ ನಾವು ಮಾತಾಡ್ಕೊಂಡು ಕೂತಿದ್ವು. ಅವಳ ಪಾಡಿಗೆ ಅವಳದೇ ಲೋಕ ಮಾಡಿಕೊಂಡು ಆ ಚೇರ್ ಸಂದಿಲೆಲ್ಲ ನುಗ್ಸ್ಕೊಂಡು ಓಡಾಡ್ಕೊಂಡು ಇಂಜೆಕ್ಷನ್ ಕಾಲಿಗೆ ಕೊಟ್ಟಿದ್ರು ಪೇಯ್ನ್ ಆಗುತ್ತೆ ಅಂತ ಹೇಳಿದರು. ಅವರು ಕೈದು ಅಷ್ಟು ಪೇಯ್ನ್ ಬರಲ್ಲ, ಕಾಲಿಂದು ಪೇಯ್ನ್ ಬರುತ್ತೆ ಅಂತ ಹೇಳಿದರು. ಬಟ್ ಅವಳು ಏನು ಪೇಯ್ನೇ ಇಲ್ದೋಳ್ ಥರ ಆರಾಮಾಗಿ ಓಡಾಡ್ಕೊಂಡಿದ್ಲು ಬೆಳಗ್ಗೆ ಎಲ್ಲ. ನನಗೆ ಅದೇ ಫುಲ್ ಒಂಥರ ಶಾಕ್ ಆದಂಗೆ ಆಯಿತು. ಏನು ಅಳೋದು ಇಲ್ಲ ಏನು ಮಾಡಲ್ಲ ಅಂತ. ಲಾಸ್ಟ್ ಇಂಜೆಕ್ಷನ್ ಲೈಕ್ 9 ಮಂತಲ್ಲಿ ಇಂಜೆಕ್ಷನ್ ಕೊಟ್ಟಾಗಲೂ ಅಷ್ಟೇ ಅವಳಿಗೆ ಜ್ವರನೇ ಬರಲಿಲ್ಲ. ಈ ಸತಿನಾದರೂ ಒಂದು ಸ್ವಲ್ಪ ಬಂತು. ಲಾಸ್ಟ್ ಟೈಮ್ ಒಂದು ಚೂರು ಬಂದಿಲ್ಲ, ಫುಲ್ ಆಟಾಡ್ತಿದ್ಲು. ಆ್ಯಂಡ್ ಮನೆಗೆ ಬಂದು ನಾವು ಸ್ವಲ್ಪ ತಣ್ಣೀರು ಬಟ್ಟೆ ಕಟ್ಟೋಣ ಅಂತ ಹೇಳಿ ತಣ್ಣೀರು ಬಟ್ಟೆನೂ ಕೂಡ ಕಟ್ಟಿದ್ವು. ಅದನ್ನು ಕಟ್ಸ್ಕೊತಾ ಇಲ್ಲ, ಬೇಡ ಅದೇನೋ ತಣ್ಣಗಾಗತ್ತೆ ಮೈಯೆಲ್ಲ ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಇನ್ನೇನು ಅಂದ್ಬಿಟ್ಟು ಆಲ್ರೆಡಿ ಒಂದು 3 ಗಂಟೆ ಆಗಿಬಿಟ್ಟಿತ್ತು. ನಾನು ಮಲಗ್ಸೋಣ ಸರಿ ಅಂತ ಹೇಳಿ ಮಲಗಿಸ್ದೆ. ಅವಳು ಮಲಗಿಸಿದ್ದ ಮೇಲೇ ಪಾಪ ತುಂಬ ಕಾಲು ಪೇಯ್ನ್ ಆಯಿತು ಅನ್ಸುತ್ತೆ. ಯಾಕೆಂದರೆ ಅವಳು ಮಲಗ್ದಂಗೆ ಮಲಗಿದ್ಲಲ್ಲ, ಸ್ಟಕ್ ಆದಂಗೆ ಆಗಿಬಿಟ್ಟಿದೆ ಕಾಲು, ಹಿಂದೆ ಮುಂದೆ ಅಲ್ಲಾಡಿಸ್ದೆ. ಇಲ್ಲ ಅಂದಿದ್ರೆ ನಾರ್ಮಲಾಗಿ ಎದ್ದಿದ್ರೆ ಅವಳಿಗೆ ಅಷ್ಟೊಂದು ಪೇಯ್ನ್ ಆಗ್ತಿರ್ಲಿಲ್ಲ. ಬಟ್ ಮಲಗಿದ್ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಪೇಯ್ನ್ ಆಗ್ತಿತ್ತು ಅಂತಲೇ ಹೇಳ್ಬೋದು. ಬಟ್ ಕೊಟ್ಟಾಗೆಲ್ಲ ಕೊಟ್ಟಮೇಲೆ ಮಧ್ಯಾಹ್ನದ ಮೇಲೆಲ್ಲ ಆರಾಮಾಗಿ ಆಟಾಡ್ಕೊಂಡು ನೀವೇ ನೋಡಿದ್ರಲ್ಲ, ಓಡಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಕಿತಾಪತಿ ಮಾಡಿಕೊಂಡೆ ಚೆನ್ನಾಗೇ ಇದ್ಲು. ನಾನು ಮೇ ಬಿ ಇದರೊಳಗೆ ಜ್ವರನೂ ಬರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಹೆಂಗಾದರೂ ಇರಲಿ ಅಂತ ನಾನು ಅಲ್ಲೇ ಶಿರಪ್ ಕೂಡ ಇಸ್ಕೊಂಬಂದಿದ್ದೆ. ನಾನು ಇಲ್ಲಿಗೆ ಬಂದರೆ ಶಿರಪ್ ಏನೂ ತರಲ್ಲ. ಒಂದೊಂದು ಸತಿ ನಾನು ಹೆಂಗಪ್ಪ ಅಂತ ಅನಿಸುತ್ತೆ, ಬಟ್ ಒಂದೊಂದು ಸತಿ ತೊಗೊಬರಲ್ಲ. ಇರಲಿ ಅಂತ ಹೇಳಿ ಡಾಕ್ಟ್ರ್ ಹತ್ರ ಇಸ್ಕೊಂಡು ಬಂದಿದ್ದೆ. ಆ್ಯಂಡ್ ಅವಳನ್ನು ಮಲಗಿಸಿ ಫುಲ್ ಪಾಪ ಅದಕ್ಕೆ ಒಂಥರ ಮೈ ಆಮೇಲೆ ಒಂದು ಚೂರು ಲೈಟಾಗಿ ಬೆಚ್ಚಗಾದಂಗೆ ಅನ್ನಿಸ್ತು. ಬಟ್ ಸದ್ಯಕ್ಕೆ ಬೇಡ ಅಂತ ಹೇಳಿ ನಾನೇನೋ ಔಷಧಿ ಹಾಕ್ಸಿಲ್ಲ, ಹಾಗೆ ಮಲಗಿಸಿದ್ದೆ ಅಷ್ಟೇ. ಪಾಪುಗೆ ಜ್ವರ ಬಂದಿಲ್ಲ, ಬಟ್ ನನಗೆ ಜ್ವರ ಬಂದ್ಬಿಟ್ಟಿದೆ. ಇವಾಗ ಒಂದು ಡೋಲೋ ತೊಗೊಂಡಿದ್ದೀನಿ ನುಂಗೋಣ ಅಂತ. ಅವಳು ಇವಾಗ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇದೆ ಪಾಪ. ಯಾರು ಬೇಕಪ್ಪ? ನೀನದು ಅವಳಂತೆ. ಸೊ ನನಗೆ ಜಾಸ್ತಿ ಜ್ವರ ಬಂದಂಗೆ ಆಗ್ತದೆ. ಓಕೆ, ಒಂದು ಡೋಲೋ 650 ನುಂಗ್ತಾ ಇದ್ದೀನಿ. ನನ್ನ ಗಂಟ್ಲು ಯಾಕೋ ತುಂಬ ಪೇಯ್ನ್ ಆಗಿದೆ, ಲೈಕ್ ಅಲ್ಲಿ ಕುಯ್ದಂಗೆ ಆಗ್ಬಿಟ್ಟಿದೆ. ಗೊತ್ತಿಲ್ಲ ಅದಕ್ಕೆ ಮೆಡಿಸನ್ನು ಏನು ಅಂತ. ಆಗಲೇ ಹತ್ತತ್ರ 5 ಡೇಸ್ ಆಗ್ತಾ ಬಂತು, ಬಟ್ ಇನ್ನೂ ಕಮ್ಮಿ ಆಗಿಲ್ಲ. ನಾನೇ ಮಾತ್ರ ನುಗ್ತಾ ಇದ್ದೀನಿ. ಇದು ಸಂಜೆ ಎದ್ಮೇಲೆ ಅವಳು ಪಾಪ ಕಾಲು ನೋವ್ತಾ ಇತ್ತಲ್ವಾ, ಹಾಗೆ ಮಲಗಿಸಿದ ಹತ್ರನೇ ಮಲಗಿಸ್ಬಿಟ್ರೆ ಅವಳಿಗೆ ಏನಾಗುತ್ತೆ ಅಂದರೆ ಕಾಲೆಲ್ಲ ಹಿಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾನೇ ಸ್ವಲ್ಪ ಹತ್ರ ಪರವಾಗಿಲ್ಲ ಅಂತ ಹೇಳಿ ಕೆಳಗೆ ಬಿಟ್ಟು ಓಡಾಡಿಸ್ತಾ ಇದ್ದೆ. ವಾಕ್ ಮಾಡ್ತಾ ಇದ್ರೆ ಅದು ಸಡ್ಲ ಆಗುತ್ತೆ, ಇಲ್ಲ ಅಂದರೆ ಹಾಗೆ ಇಟ್ಕೊಬಿಡುತ್ತೆ ಅಂತ. ಇಲ್ಲಿ ನಮ್ಮೂರಲ್ಲಿ ಗಣೇಶನ್ ಬಿಡ್ತಾಯಿದ್ರು, ಅದನ್ನು ಇಲ್ಲಿ ಚಿಕ್ಕಿ ಜೊತೆ ನೋಡ್ಕೊಂಡು ಇದು ಮಾಡ್ತಾಯಿದ್ಲು. ಎಲ್ಲರ ಹತ್ರನೂ ಎತ್ಕೊಳ್ರಿ ನಡೆಯೋಕ್ಕಾಗಲ್ಲ ಅಂತಲೇ ಇದು ಮಾಡ್ತಿದ್ಲು ಪಾಪ. ನಂಗೆ ಅವಾಗ ಬೇಜಾರಾಗೋದು, ಪಾಪಚಿ ನಡೆದಾಡೋ ಹುಡುಗಿನ ಒಳ್ಳೆ ಕಾಲಿಗೆ ಇಂಜೆಕ್ಷನ್ ಕೊಡಿಸ್ಬಿಟ್ಟು ಈ ಥರ ಮಾಡಿದ್ವಲ್ಲ ಅಂತ ಅನ್ನಿಸ್ತು. ಆಮೇಲೆ ಇಲ್ಲಿ ಹೊರ್ಗಡೆ ನಿಂತ್ಕೊಂಡು ನೋಡ್ತಾನೆ ಇದ್ಲು ಗಣೇಶ ಬರುತ್ತೆ ಅಂತ. ಅದು ಮೇಲ್ಗಡೆ ರೋಡಿಗೆ ಹೋಗಿ ಮತ್ತೆ ರಿಟರ್ನ್ ಬರಬೇಕಿತ್ತು, ಅದಿನ್ನೂ ಆ ಸೈಡ್ ಹೋಗ್ತಿತ್ತು. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇತ್ತು, ಮನೆಗೂ ಬರಕ್ ಬಿಡ್ತಿರ್ಲಿಲ್ಲ. ಆಮೇಲೆ ಮಾಮಿ ಇಲ್ಲೇ ಬರುತ್ತೆ, ಆಮೇಲೆ ಹೋಗೋಣ ಬಾ, ಈಗ ಬೇಡ ಬಾ. ಮಾಮಿ ಬಂದ್ಮೇಲೆ ಹೋಗೋಣ ನಡಿ. ಈಗ ಬೇಡ ಕಣ, ಈಗ ಬೇಡ ನಡಿ. ನಂಗಲ್ಲ, ನಂಗೂ ಹೊಡೆದಿಲ್ಲ. ಇಲ್ಲ ಕಣ, ಹೊಡೆದಿಲ್ಲ, ಸುಮ್ಮನಿರ. ಡ್ಯಾನ್ಸ್ ಮಾಡು. ಆಮೇಲೆ ಹೋಗೋಣ, ಮಾಮಿ ಇಲ್ಲಿಗೆ ಬರುತ್ತೆ ಅವಾಗ ಹೋಗೋಣ. ಗಣೇಶನ್ ತೋರಿಸ್ತೀನಿ ಆಯ್ತಾ? ನೋಡಿ ಈಗ ಅಲ್ಲಿ ಮಾಷ ನೋಡೋಣ, ನಡಿ. ನಾವು ಅಮ್ಮಣ್ಣ ಏನಪ್ಪ ಅದು ನೋಡ್ತಾ ಇರೋದು ನೀವು? ಅವಳೆ ಆಪರೇಟ್ ಮಾಡ್ತಾಳೆ. ಏನ್ ಕತ್ರಿ? ಏ ಅಮ್ಮ ಕೈ ತೆಗಿಲೆ, ತೆಗಿಯ ಬೈಲಿ, ತೆಗಿಯಲ್ಲದನ್ನ ಅದು
ಈಗ ಬೋರ್ ಆಯ್ತು. ಅವಳ ಎಕ್ಸ್ಪ್ರೆಷನ್ ನೋಡ್ರಿ. ಈ ಮಕ್ಳಿಗೆ ಹಿಂಗೆಲ್ಲ ಮಾಡ್ಬಿಟ್ರೆ ಇವ ಆಡಿದ್ದಂಗೆ ಆಡ್ಬೇಕು. ನಾವು ಕುಣಿಸ್ತಾರ ನಮ್ನ ಒಳ್ಳೆ ತಕತಾಯಿ ಅಂತ. ಯಾಕಮ್ಮ ಅಲ್ಲಿ ಅಂಬ ನೋಡೋಣ ನಡಿಲ್ಲ, ಚಿಕ್ಕಿ ಹಾಲು ಕರಿತಾಳೆ ನೋಡಲ್ಲ ನೀನ್ ಅಂಬ. ಅಲ್ಲಿ ಮಾಮಿ ಬಂದ್ಮೇಲೆ ನೋಡೋಣ, ಅಂಬ ನೋಡಕ್ ಹೋಗೋಣ. ಅಲ್ಲಿ ಅಂಬ ಅಲ್ಲಿ ಚಿಕ್ಕಿ ಮನೆಯಲ್ಲಿ ಅಂಬ ನೋಡಲ್ಲ ನೀನು. ಇಲ್ಲಿ ಹೂವ ನೋಡು, ಹೂವು ಎಷ್ಟು ಚೆನ್ನಾಗಿ ಬಿಡಿದೆ ಕಣಗ್ಲು. ವೈಟ್ ಅದು ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ರಾಗ ಯಾಕೆ ಆಡ್ತಿದ್ದಿ? ನಡಿ ಹೋಗಣ. ಅಂಬ 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 ಏನದು ಅಮ್ಮದು? ಇದೇನದು ಅಂಬ? ಅಂಬಾ ಅಲ್ಲೆಲ್ಲ ಕರಿತಾಳೆ ಇಲ್ಲಿ. ಇದು ಅದ್ರದ್ದು ಕರು, ಇದು ಹಸು, ಅದ್ರದ್ದು ಕರು, ಇದು ನಮ್ಮ ಕರು, ಇದು ನಮ್ದು ಕರು ಅಲ್ಲಪ್ಪ. ಸುಮ್ನಿರಲ್ಲ. ನೋಡಿ ನಮ್ಮ ಕೀರ್ತನೆ ಎಷ್ಟು ಕೆಲಸ ಮಾಡ್ತಾಳೆ ಮನೇಲಿ. ಹಾಲು ಕರಿತಾ ಇದ್ದಾಳೆ ಇವಾಗ. ಫುಲ್ಲು ನೀಟಾಗಿ ಎಲ್ಲ ತೊಳ್ಕೊಂಡು ಕೆತ್ತಲೆಲ್ಲ. ನಮಗೆ ಕರಿಯಕ್ಕೆ ಬರಲ್ಲ, ಅವಳಿಗೆ ಈಗ ರೂಢಿ ಮಾಡ್ಕೊಂಬಿಟ್ಟಿದ್ದಾಳೆ. ಅದನ್ನು ತೋರ್ಸಕ್ಕೆ ಕರ್ಕೊಬಂದಿದ್ದೀನಿ ನನ್ನ ಮಗಳನ್ನ, ಅವಳಿಗೆ ಕಂಪ್ನಿ ಕೊಡೋದು. ಗಾಯ್ಸ್, ನಮ್ಮ ಕೀರ್ತನ ಎಷ್ಟೊಂದು ಹಾಲು ಕರೆದ್ಬಿಟ್ಲು. ಎಲ್ಲಿಡ್ಲೆ? ಇಲ್ಲಿಡ್ಲ? ಇವಳು ನೋಡ್ರಿ, ಇವಳು ಹಣ್ಣು ಬಿಂಚ್ಕೊಂಡು ನೋಡ್ತಾವಳೆ. ಏನದು? ಹಬ್ಬ. ಆಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಆ್ಯಕ್ಟಿವ್ ಆಗಿ ಇದ್ಲು. ಸಂಜೆ ಎದ್ಮೇಲೆ ಮಲಗೆದ್ಮೇಲೆ ಸರಿ ಅಂತ ಅಲ್ಲೆಲ್ಲ ಓಡಾಡಿಸ್ಕೊಂಡು ನಮ್ಮ ಕೀರು ಹತ್ರ ಎಲ್ಲ ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಅದೆಲ್ಲ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ. ಏನಾದರೂ ಒಂದು ಎಂಗೇಜ್ ಮಾಡ್ತಾಯಿದ್ರೆ ಅವಳಿಗೆ ಮರ್ತೋಗ್ತಾಳೆ ನೋವುನ ಅಂತ ಹೇಳ್ಬಿಟ್ಟು ಅಷ್ಟೇ. ನೀವು ನೋಡಿ ಅವಳು ಎಷ್ಟು ಚೆನ್ನಾಗಿ ಆರಾಮಾಗಿ ನಡೆದಾಡ್ತಾ ಇದ್ದಾಳೆ. ಲೈಕ್ ಸಂಜೆ ಮೇಲೆ ಎದ್ದಾಗ ಒಂದು ಸ್ವಲ್ಪ ನೋವು ಅಂತ ಇದು ಮಾಡ್ತಾಯಿದ್ಲು, ಬಟ್ ನಾವು ಬಿಡಲಿಲ್ಲ. ಒಂದು ಸ್ವಲ್ಪ ವಾಕ್ ಮಾಡಿಸ್ತಾ ಇದ್ದರೆ ಕಾಲು ಹಿಡ್ದಂಗೆ ಆಗಲ್ಲ, ಇಲ್ಲಾಂದರೆ ಕಾಲು ಹಿಂಗೆ ಹಿಡ್ದಂಗಾಗಿ ಕಾಲು ಅಲ್ಲಾಡ್ದಂಗೆ ಆಗಿಬಿಟ್ರೆ ತುಂಬ ನೋವು ಬಂದ್ಬಿಡುತ್ತೆ ಇನ್ನೂ ಜಾಸ್ತಿ ಅಂತ ಹೇಳಿಬಿಟ್ಟು ಈ ಥರ ಮಾಡಿದ್ವು. ಆ್ಯಂಡ್ ಅವತ್ತು ಗುರುವಾರ ಬೇರೆ ಆಗಿತ್ತಲ್ವ, ನಮ್ಮ ಪಾಪುಗೆ ನಾನು ಊರಿಗೆ ಬಂದಾಗೆಲ್ಲ ನನ್ನ ದೃಷ್ಟಿ ತೆಗೆಸಲೇಬೇಕು, ಇಲ್ಲಾಂದರೆ ಒಂಥರ ನನಗೆ ಕಂಪ್ಲೀಟ್ ಆದಂಗೆ ಅನ್ಸಲ್ಲ ಊರಿಗೆ ಹೋಗಿ ಬರೋದು. ನಮ್ಮ ಮನೆ ಪಕ್ಕದಲ್ಲೇ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರ ಕೈಲಿ ತುಂಬ ಚೆನ್ನಾಗಿ ದೃಷ್ಟಿ ಹರಿಯುತ್ತೆ. ಸೊ ಹಾಗಾಗಿ ನಾನು ಈ ಸತಿ ಅಲ್ಲೇ ಅವ್ರ ಹತ್ರನೂ ತೆಗ್ಸ್ಕೊಂಡ್ವಿ. ತುಂಬ ದಿನ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ಬಂದಾಗ ನನಗೆ ದೃಷ್ಟಿ ತೆಗ್ಸ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮ್ ನಾವು ಅಂದರೆ ಏಕಾದಶಿಗೆ ಬಂದಾಗ ನನಗೆ ದೃಷ್ಟಿ ತೆಗ್ಸೋಕ್ಕಾಗಲಿಲ್ಲ ಪಾಪುಗೆ. ನಾನೇನು ಜಾಸ್ತಿ ದೃಷ್ಟಿ ಎಲ್ಲ ತೆಗಿಯಲ್ಲ ಪಾಪುಗೆ, ಬರೀ ಪರ್ಕೆಯಲ್ಲಿ ಹಿಂಗೆ ನಿಯೋಳಿಸ್ಬಿಡ್ತೀನಿ, ಈ ಥರ ಎಲ್ಲ ನಮಗೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇಲ್ಲಿಗೆ ಬಂದಾಗ ಕಂಪಲ್ಸರಿಯಾಗಿ ಅವ್ರ ಹತ್ರ ದೃಷ್ಟಿ ತೆಗ್ಸ್ಕೊಂಡೇ ಹೋಗೋದು. ಆವಾಗ ಒಂದು ಸ್ವಲ್ಪ ನನಗೆ ಸಮಾಧಾನ ಆಗುತ್ತೆ. ಅವಳಿಗೇನು ಜ್ವರ ಬರಲ್ಲ ಆ ಥರ ನನಗೆ ಫೀಲ್ ಅಷ್ಟೇ ಅದು. ಆ್ಯಂಡ್ ಸರಿ ಅಂತ ಹೇಳಿ ಅವಳಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ದೃಷ್ಟಿ ತೆಗೆದ್ಮೇಲೆ ಇಲ್ಲಿ ನಮ್ಮೂರಿಂದು ಗಣೇಶ ಬೇರೆ ಬರ್ತಾಯಿತ್ತು. ಸೊ ಅವಳಿಗೆ ಪಟಾಕಿ ಸವದ್ದಂದರೆ ಸ್ವಲ್ಪ ಭಯನೇ, ಬಟ್ ಆದ್ರೂ ಹೆಂಗೋ ತೋರಿಸ್ಕೊಂಡು ನಿಲ್ಲಿಸ್ಕೊಂಡಿದ್ವು. ಅಲ್ಲೆಲ್ಲ ತುಂಬ ಪಟಾಕಿ ಹೊಡ್ಕೊಂಡು ಇದು ಮಾಡ್ತಾಯಿದ್ರು. ಆವಾಗ ನಮ್ಮ ಅಮ್ಮನ ಕೈಲಿ ಕೊಟ್ಬಿಟ್ಟು ರೂಮಲ್ಲಿ ನಡಿ ಹೋಗೋಣ, ಇಲ್ಲಿ ಬೇಡ ಅಂತ ಆಟ ಮಾಡ್ತಾಯಿದ್ಲು ಅಂತ ನಮ್ಮ ಅಮ್ಮನ ಕೈಲಿ ಕಳಿಸಿ ನಾವು ಮಾತ್ರ ಹೊರ್ಗಡೆ ನೋಡ್ಕೊಂಡು ನಿಂತಿದ್ವು. ಅವಳೊಂದು ಸ್ವಲ್ಪ ಹೊತ್ತು ಒಳಗಡೆ ಹೋಗಿ ಆಟ ಆಡ್ಕೊಂಡು ಮಲಗ್ತಾಯಿದ್ಲು. ಬಟ್ ಅವತ್ತೊಂದು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡ್ತಾಯಿದ್ಲು ಅಂತಲೇ ಹೇಳ್ಬೋದು. ಏಕೆಂದರೆ ಒಂಥರ ಸುಸ್ತಾಗ್ತಿತ್ತಲ್ಲ ಅವಳಿಗೆ, ಹಾಗಾಗಿ ನಿದ್ದೆ ತುಂಬ ಬಂದಂಗೆ ಆಗ್ತಿತ್ತು. ಹಾಗೆ ಒಂದು ಸ್ವಲ್ಪ ಹೊತ್ತೇ ಮಲಗಿಸ್ಕೊಂಡು ಕರ್ಕೊಂಡು ಬಂದು ಆಮೇಲಿಂದ ಗಣೇಶನೆಲ್ಲ ತೋರಿಸಿ ಅವಳಿಗೆ ಅದು ಗಣೇಶನ ನೋಡಿ ಆನೆ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಅದು ಸೇಮ್ ಆನೆ ಮುಖ ಇರುತ್ತಲ್ಲ ಗಣೇಶಂಗೆ, ಹಾಗಾಗಿ ಆನೆ 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 ಅಂತಲೇ ಅಂತಿದ್ಲು. ಒಂಥರ ಚೆನ್ನಾಗಿತ್ತು. ನಮ್ಮೂರು ಗಣೇಶ ಬಿಡೋದು ನೋಡೋದೇ ಒಂಥರ ಖುಷಿ ನಮಗೆ. ಕೂರ್ಸೋದ್ಕಿಂತ ಗಣೇಶನ ಬಿಡೋದು ಕಳಿಸ್ತಾರಲ್ಲ ಆವಾಗ ತುಂಬ ಜಾಸ್ತಿ ಇಷ್ಟ ಆಗುತ್ತೆ, ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇದು ನಮ್ಮೂರಿನ ಗಣೇಶ ತುಂಬ ಲಕ್ಷಣವಾಗಿ ಚೆನ್ನಾಗಿತ್ತು. ನಮ್ಮ ಪಾಪುಗೆ ಎಲ್ಲ ತೋರಿಸ್ಕೊಂಡು ಅವಳು ಚೆನ್ನಾಗಿದ್ದಿದ್ರೆ ಇನ್ನೂ ಎಂಜಾಯ್ ಮಾಡಿದ್ರವಳು ಅಂತ ಅನ್ನಿಸ್ತಿತ್ತು ಪಾಪ ನನಗೆ. ಒಂಥರ ಅವಳಿಗೆ ಖುಷಿ ಕುಣಿಯೋದು ಅದೆಲ್ಲ ಅಂದರೆ. ಬಟ್ ಒಂಥರ ಸಪ್ಪಗಾಗ್ಬಿಟ್ಟಿತ್ತು ಪಾಪ. ಅಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಬಂದು ಕೊಡು ಅಂತ ಹೇಳಿ ಇಲ್ಲಿ ನನ್ನ ತಮ್ಮನ ಕೈಲಿ ಕೊಟ್ಟು ಕಳಿಸಿದ್ದೆ. ಹಂಗೂ ಹಿಂಗೂ ಅವಳು ಒಂದು ಸ್ವಲ್ಪ ಸ್ಟೆಪ್ ಗಿಪ್ಪೆಲ್ಲ ಹಾಕ್ಕೊಂಡು ಸುಮ್ಮನೆ ಎತ್ಕೊಂಡು, ಆದರೂ ನೋವಿತ್ತು ಪಾಪ ಅವಳಿಗೆ. ಆದರೂ ಸಪ್ಪೆ ಆದ್ರೂ ಓದ್ಲು ಹೆಂಗೋ ಅವನ ಹತ್ರ. ಫಸ್ಟ್ ಟೈಮ್ ಎತ್ಕೋತಿದ್ರು ಹೋಗಿ ಒಂದು ಸ್ವಲ್ಪ ಡ್ಯಾನ್ಸ್ ಗೀನ್ಸ್ ಮಾಡಿಸ್ಕೊಂಡು ಬಂದ್ಲು ಹೊತ್ಲಾಗೆ. ಇನ್ನೇನು ಮಾಡೋದು, ಚೆನ್ನಾಗಿದ್ದಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಖುಷಿಯಾಗಿರೋಳೇನೋ ಮೇ ಬಿ. ಅವತ್ತು ಸಪ್ಪಗೆ ಇದ್ರೂ ಬಟ್ ಅಳ್ಳಿಲ್ಲ, ಹೋಗಿ ಎಲ್ಲ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಿಸ್ಕೊಂಡು
ಬಂದ್ಲು. ಚೆನ್ನಾಗಿತ್ತು, ಒಂಥರ ನಮಗೂ ಮಕ್ಳು ಖುಷಿಯಾಗಿದ್ಬಿಟ್ರೆ ಸಾಕು ಅನಿಸ್ಬಿಟ್ಟಿತ್ತು. ಅವಳನ್ನ ಎಂಗೇಜ್ ಮಾಡಿಬಿಟ್ರೆ ಸಾಕು, ಅವಳು ಪೇಯ್ನಿಂದ ಕಮ್ಮಿ ಮಾಡಿಬಿಟ್ರೆ ಸಾಕು ಅನ್ನೋ ಥರ, ಏನಾದರೂ ಒಂದು ಅವಳಿಗೆ ಖುಷಿ ಆಗೋ ಥರ, ಏನಾದರೂ ಒಂದು ಆ ಪೇಯ್ನ್ ಮರ್ತೋಗೋ ಥರ ಮಾಡಬೇಕು ಅನ್ನೋದ್ರ ಥರನೇ ನಾನು ಮಾಡ್ತಾ ಇದ್ದಿದ್ದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಲಿಂದ ಬಂದಮೇಲೆ ಪಾಪುಗೆ ಊಟ ಮಾಡಿಸೋಣ ಅಂತೇಳಿ ಆ್ಯಸ್ ಯೂಶ್ವಲ್ ಅವಳಿಗೆ ರಾಗಿ ಸರಿ ಮಾಡಿದ್ದೆ. ಅವಳು ನಮ್ಮ ಕೀರು ಒಂದು ಸ್ವಲ್ಪ ಫೋನ್ಗಿನ್ ತೋರಿಸ್ತಾ ಇದ್ಲು, ಪೇಯ್ನ್ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು. ಸರಿ ಅಂತ ಅವಳಿಗೆ ಊಟ ಎಲ್ಲ ಮಾಡಿಸಿದ್ಮೇಲೆ ಪಾಪ ಹೆಂಗೋ ಮಲ್ಕೊಬಿಟ್ಲು. ನಿಜವಾಗ್ಲೂ ರಾತ್ರಿ ಎಲ್ಲ ಎದ್ದು ಹಠ ಮಾಡ್ತಾವಲ್ಲ, ಆ ಥರ ನನ್ನ ಮಗಳು ಒಂಚೂರೂ ಹಠ ಮಾಡಲ್ಲ. ಅದಕ್ಕೆ ನನಗೆ ಒಂಥರ ಸಖತ್ ಖುಷಿ. ಆರಾಮಾಗಿ ಸಿರಪ್ ಹಾಕಿದ್ದೆ, ಜ್ವರ ಬಂದಂಗೆ ಆಗಿತ್ತು ಅಂತ ಹೇಳಿಬಿಟ್ಟು ಸಿರಪ್ ಹಾಕಿ ಅವಳಿಗೆ ಮಲಗಿಸ್ದೆ. ಆರಾಮಾಗಿ ರಾತ್ರಿ ಎಲ್ಲ ಮಲಗಿದ್ಲು. ಬಟ್ ಒಂದು 2-3 ದಿನ ಜ್ವರ ಇತ್ತು ಅಂತಲೇ ಹೇಳ್ಬೋದು. ಬಟ್ ಒಂದು ಸ್ವಲ್ಪ ಟಾನಿಕ್ ಹಾಕ್ಕೊಂಡು ಅವಳನ್ನ ಆಟ ಆಡಿಸ್ಕೊಂಡು ಒಂದು 3 ಡೇಸ್ಗೆಲ್ಲ ಫುಲ್ ರಿಕವರಿ ಆದಳು. ಈಗ ಆರಾಮಾಗಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.